ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಸರಣಿ ಹತ್ಯೆ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಸದ್ಯಕ್ಕೆ ಕೊತ ಅಂತಿದೆ. ಇನ್ನು ಫಾಜಿಲ್ ಕೊಲೆಗೂ ಪ್ರವೀಣ್ ಕೊಲೆಗೂ ನಂಟಿದೆಯಾ? ಸಿಎಂ ಬೊಮ್ಮಾಯಿ ವಿರುದ್ಧವೇ ತಿರುಗಿ ಬಿದ್ದಿದ್ದು ಯಾಕೆ? ಫಾಜಿಲ್ ತಂದೆ ಪ್ರವೀಣ್ ಹತ್ಯೆ ಕೇಸ್ ಎನ್ಐಎಗೆ ವಹಿಸಿದಂತ ಸಿಎಂ ಬೊಮ್ಮಾಯಿ ಬಿಜೆಪಿ ಮುಖಂಡನನ್ನ ಕೊಂದವರು ಮೂವರ ಹಲವರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಸಂಗ್ರಹಿಸಿದಂತ ಮಾಹಿತಿ ಆದರೂ ಏನು ನೋಡೋಣ. ಹತ್ಯೆ ಕಿಡಿ ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಪ್ರವೀಣ್ ಮನೆಗೆ ಸಿಎಂ ಭೇಟಿ ನೀಡಿದಾಗ ಕುಟುಂಬಸ್ಥರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಮನವಿ ಮಾಡಿದ್ರು. ಇದರ ಬೆನ್ನಲ್ಲೇ ಕೊಲೆ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸಲು ಸರ್ಕಾರ ನಿರ್ಧರಿಸಿದೆ. ಪ್ರಕರಣದಲ್ಲಿ ಅಂತಾರಾಜ್ಯ ನಂಟಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಿ ತನಿಖೆ ನಡೆಸುವುದಕ್ಕಾಗಿ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಕರಾವಳಿ ಭಾಗದಲ್ಲಿ ಸರಣಿ ಕೊಲೆಗಳು ನಡೆಯುತ್ತಿರೋದ್ರಿಂದ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದಕ್ಷಿಣ ವಲಯದ ಎಲ್ಲಾ ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ ಅಂತ ದಕ್ಷಿಣ ವಲಯ ಐಜಿಪಿ ಪ್ರವೀಣ್ ಮಧುಕರ್ ಪವಾರ್ ತಿಳಿಸಿದ್ದಾರೆ. ರೌಡಿಗಳ ಮೇಲೆ ನಿಗಾ ವಹಿಸಲಾಗಿದ್ದು ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಜಿಲ್ಲಾ ಸಮುದಾಯಗಳ ಮುಖಂಡರ ಜೊತೆ ಮಾತನಾಡಿದ್ದು ಸಣ್ಣ ತಪ್ಪುಗಳು ಆಗದಂತೆ ನೋಡಿಕೊಳ್ಳಲಾಗುತ್ತಿದೆ ಅಂತ ಚಾಮರಾಜನಗರದಲ್ಲಿ ಐಜಿಪಿ ಪ್ರವೀಣ್ ಮಧುಕರ್ ಹೇಳಿದ್ದಾರೆ. ಪ್ರವೀಣ್ ಹತ್ಯೆ ಕೇಸ್ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಕೊಲೆಯಾದ ದಿನ ರಸ್ತೆ ಪಕ್ಕದಲ್ಲಿ ಬೈಕ್ನಲ್ಲಿ ಒಬ್ಬ ವೆಯ್ಟ್ ಮಾಡ್ತಿದ್ರೆ ಇದೇ ಟೈಮ್ನಲ್ಲಿ ಮತ್ತೊಂದು ಬೈಕ್ನಲ್ಲಿ ಯಾರೋ ಎಂಟ್ರಿ ಕೊಟ್ಟಿದ್ರು. ಈ ಬೈಕ್ ಮೇಲೂ ಪೊಲೀಸರಿಗೆ ಅನುಮಾನ ಕೂಡ ಬಂದಿದೆ. ಈ ಬೈಕ್ನಲ್ಲಿ ಓಡಾಡ್ತಿದ್ದವರು ಏನಾದ್ರೂ ಮೆಸೇಜ್ ಪಾಸ್ ಮಾಡ್ತಿದ್ರ ಅನ್ನೋ ಬಗ್ಗೆ ಖಾಕಿ ತನಿಖೆ ನಡೆಸ್ತಿದೆ. ಮಂಗಳವಾರ ರಾತ್ರಿ 8:33 ಹೊತ್ತಿಗೆ ಬೈಕ್ನಲ್ಲಿ ನಿಂತಿದ್ದ ವ್ಯಕ್ತಿಗಳು ಒಂದು ಸಲ ಚಿಕನ್ ಅಂಗಡಿಯತ್ತ ಹೋಗಿ ಬಂದು ಅದೇ ಜಾಗದಲ್ಲಿ ನಿಲ್ತಾರೆ. ಹೀಗಾಗಿ ಪೊಲೀಸರು ಅವರನ್ನ ತಲಾಶ್ ನಡೆಸ್ತಿದ್ದಾರೆ. ಪ್ರವೀಣ್ ಹತ್ಯೆ ಮಾಡಿದವರನ್ನ ಬಂಧಿಸಲು ಪೊಲೀಸರು ಶತಾಯಗತಾಯ ಪ್ರಯತ್ನ ಪಡ್ತಿದ್ದಾರೆ. ಪ್ರವೀಣ್ ನನ್ನ ಹತ್ಯೆಗೈದವರು ಮೂವರು ಹಂತಕರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರೋ ದೃಶ್ಯದಲ್ಲಿ ಬೈಕ್ನಲ್ಲಿ ಇಬ್ಬರು ಇದ್ರ ಅನ್ನೋದು ಅಸ್ಪಷ್ಟವಾಗಿ ಕಾಣ್ತಿದೆ. ಆದ್ರೆ ಬೈಕ್ ಮೇಲೆ ಕುಳಿತು 40 ನಿಮಿಷ ಕಾಯುತ್ತಿದ್ದವರು ಯಾರು? ಇವರೇ ಹಂತಕರ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಕರಾವಳಿಯಲ್ಲಿ 10 ದಿನಗಳಲ್ಲಿ 3 ಕೊಲೆಗಳಾಗಿ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದ. ಹೀಗಾಗಿ ಧಾರ್ಮಿಕ ಮುಖಂಡರ ಸಭೆಯನ್ನು ಕೂಡ ಕರೆದು ಮಾತನಾಡ್ತೀವಿ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಈಗಾಗಲೇ ಪ್ರವೀಣ್ ಹತ್ಯೆ ಎನ್ಐಎಗೆ ಕೊಡುವ ಬಗ್ಗೆ ಘೋಷಿಸಿರುವ ಸಿಎಂ ಈ ಬಗ್ಗೆ ಗೃಹ ಇಲಾಖೆ ಎನ್ಐಎಗೆ ವಹಿಸುವ ಕುರಿತು ಪತ್ರ ವ್ಯವಹಾರ ನಡೆಸಲಿದೆ ಅಂತ ತಿಳಿಸಿದ್ದಾರೆ. ಫಾಜಿಲ್ ಹತ್ಯೆ ಪತ್ತೆಗೂ ಕೂಡ ತಂಡಗಳ ರಚನೆ ಮಾಡಲಾಗ್ತದೆ. ಸ್ವಲ್ಪ ಸಮಯ ಸಿಕ್ಕ ತಕ್ಷಣ ಖಂಡಿತವಾಗಿಯೂ ಧಾರ್ಮಿಕ ಮುಖಂಡರ ಸಭೆಯನ್ನ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಫಾಜಿಲ್ ಹತ್ಯೆ ಹಂತಕರನ್ನ ಬೆನ್ನು ಬಿದ್ದಿರುವ ಪೊಲೀಸರಿಗೆ ಹಲವು ಸುಳಿವು ಸಿಕ್ಕಿದೆ. ಹೀಗಾಗಿ ಸದ್ಯ ಸಿಕ್ಕಿರುವ ಮಾಹಿತಿಗಳನ್ನ ಆಧರಿಸಿ ತನಿಖೆ ಮಾಡಲಾಗ್ತಿದೆ. ಈಗಾಗಲೇ ಅನುಮಾನದ ಆಧಾರದಲ್ಲಿ ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಫಾಜಿಲ್ ಹತ್ಯೆ ಪ್ರಕರಣದ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸುತ್ತೇವೆ ಅಂತ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಕರಾವಳಿಯಲ್ಲಿ ಜಸ್ಟ್ 10 ದಿನಗಳಲ್ಲಿ 3 ಮರ್ಡರ್ ಆಗಿದ್ರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಹೀಗಾಗಿ ಮಂಗಳೂರಿನಾದ್ಯಂತ ನಾಕಾಬಂದಿ ಹಾಕಿ ಖಾಕಿ ಪಡೆ ಹದ್ದಿನ ಕಣ್ಣಿಟ್ಟಿದೆ. ಹೆದ್ದಾರಿ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಮಂಗಳೂರಿಗೆ ಬರ್ತಿರೋ ವಾಹನಗಳ ಇಂಚಿಂಚು ತಪಾಸಣೆ ಕೈಗೊಂಡಿದ್ದಾರೆ. ಹೊರಗಡೆಯಿಂದ ಬರೋ ವಾಹನಗಳನ್ನ ಸುರತ್ಕಲ್ನಲ್ಲಿ ಇನ್ಸ್ಪೆಕ್ಷನ್ ಮಾಡಿಯೇ ಪ್ರವೇಶಕ್ಕೆ ಅನುಮತಿ ನೀಡಲಾಗ್ತಿದೆ. ಫಾಜಿಲ್ ಹತ್ಯೆಯ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕೊಲೆ ನಡೆದ ಬಟ್ಟೆ ಅಂಗಡಿ ಬಳಿ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದು ಸಾಕ್ಷ್ಯಗಳಿಗಾಗಿ ಶೋಧ ನಡೆಸಿದ್ರು. ಫಾಜಿಲ್ ಹತ್ಯೆ ಕುರಿತಂತೆ ಎಲ್ಲ ಆಯಾಮಗಳಲ್ಲೂ ಮಂಗಳೂರು ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಸ್ಥಳ ಮಹಜರು ನಡೆಸಲಾಗಿದ್ದು ಹಂತಕರ ಸುಳಿವು ಪತ್ತೆ ಹಚ್ಚೋಕೆ ಎಲ್ಲಾ ರೀತಿಯಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಸುರತ್ಕಲ್ನಲ್ಲಿ ನಡೆದ ಫಾಜಿಲ್ ಕೊಲೆ ಸ್ಥಳದಲ್ಲಿ ಪೊಲೀಸರು ಇಂಚಿಂಚು ಶೋಧವನ್ನ ನಡೆಸಿದ್ದಾರೆ. ಘಟನಾ ಸ್ಥಳದಲ್ಲಿ ಶ್ವಾನದಳ ಹಾಗೂ ಎಫ್ಎಸ್ಎಲ್ ತಂಡದ ಅಧಿಕಾರಿಗಳ ನೇತೃತ್ವದಲ್ಲಿ ಮಹಜರು ಮಾಡಲಾಗ್ತಿದೆ. ಶ್ವಾನದಳದ ಮೂಲಕ ಫಾಜಿಲ್ ಕೊಲೆ ಮಾಡಿರೋ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಸಣ್ಣ ಸಾಕ್ಷ್ಯ ಸಿಕ್ಕರೂ ಆರೋಪಿಗಳನ್ನ ಲಾಕ್ ಮಾಡೋದಕ್ಕೆ ಪೊಲೀಸರು ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಫಾಜಿಲ್ ಕೊಲೆಗೆ ಪರಿಹಾರ ಕೇಳಲ್ಲ ಅಂತ ತಂದೆ ಫಾರೂಕ್ ಹೇಳಿತು ಯಾಕೆ? ತಮ್ಮ ಮನೆಗೆ ಭೇಟಿ ಕೊಡದ ಸಿಎಂ ಮತ್ತು ಡಿಸಿ ವಿರುದ್ಧ ಫಾಜಿಲ್ ತಂದೆ ಕೆಂಡಾಮಂಡಲ. ಹೊರ ಜಿಲ್ಲೆಗಳ ವಾಹನಗಳ ಮೇಲೆ ಖಾಕಿ ಹದ್ದಿನ ಕಣ್ಣು. ಇದೆಲ್ಲವನ್ನ ನೋಡೋಣ. ಹಂತಕರಿಗೆ ಶೋಧ ನ್ಯೂಸ್ ಟಾಪ್ 9ನಲ್ಲಿ.
ಮಂಗಳೂರಿನ ಸುರತ್ಕಲ್ನಲ್ಲಿ ಫಾಜಿಲ್ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಮಾತನಾಡಿರೋ ಫಾಜಿಲ್ ತಂದೆ ಫಾಜಿಲ್ ಕೊಲೆಗೆ ಪರಿಹಾರ ಕೇಳಲ್ಲ, ನ್ಯಾಯ ಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಸುರತ್ಕಲ್ನಲ್ಲಿ ಟಿವಿ9 ಜೊತೆ ಮಾತನಾಡಿದ ಫಾಜಿಲ್ ತಂದೆ ಫಾರೂಕ್, ತಮ್ಮ ಮನೆಗೆ ಇದುವರೆಗೆ ಸಿಎಂ ಡಿಸಿ ಯಾರು ಬಂದಿಲ್ಲ, ಮುಖ್ಯಮಂತ್ರಿ ಹಿಂದೂಗಳಿಗೆ ಮಾತ್ರ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಮಗೀಗ ನ್ಯಾಯ ಬೇಕು. ಸುರತ್ಕಲ್ ಸಿಟಿಯಲ್ಲಿ ಅಟ್ಟಾಡಿಸಿ ಫಾಜಿಲ್ ಹತ್ಯೆ ಮಾಡಲಾಗಿದ್ದು, ಸಿಸಿ ಕ್ಯಾಮೆರಾದಲ್ಲಿ ಘಟನೆಯ ಸಂಪೂರ್ಣ ದೃಶ್ಯ ಸೆರೆಯಾಗಿದೆ. ಆದ್ರೂ ಸೈಬರ್ ಕ್ರೈಂ ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬೈಕ್ ಸವಾರ ಹೆಲ್ಮೆಟ್ ಹಾಕದಿದ್ರೆ ನೋಟಿಸ್ ಕಳುಹಿಸ್ತಾರೆ, ಆಟೋ ಚಾಲಕ ಖಾಕಿ ಬಟ್ಟೆ ಹಾಕದಿದ್ರೆ ನೋಟಿಸ್ ಕಳುಹಿಸ್ತಾರೆ. ಇಷ್ಟೆಲ್ಲ ನಾಕಾಬಂದಿ ಸಿಸಿಟಿವಿ ದೃಶ್ಯ ಇದ್ರು ಇನ್ನೂ ಬಂಧಿಸಿಲ್ಲ ಅಂತ ಫಾಜಿಲ್ ತಂದೆ ಫಾರೂಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂಬರ್ ಪ್ಲೇಟ್ ಗುರುತಿಸುವ ಪೊಲೀಸರಿಗೆ ಹಂತಕರು ಸಿಕ್ತಿಲ್ಲವೇ ಅಂತ ಫಾಜಿಲ್ ತಂದೆ ಫಾರೂಕ್ ಪ್ರಶ್ನಿಸಿದ್ದಾರೆ. ಫಾಜಿಲ್ ಹತ್ಯೆಯಾಗಿ 24 ಗಂಟೆ ಕಳೆದರೂ ಮಂಗಳೂರು ಪೊಲೀಸರು ಆರೋಪಿಗಳನ್ನ ಈವರೆಗೆ ಬಂಧಿಸಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರ ಪೊಲೀಸರ ಮೇಲೆ ನಮಗೆ ಯಾವುದೇ ನಂಬಿಕೆ ಇಲ್ಲ, 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದಾಗ ಬಡವರ ಮಕ್ಕಳ ಕೊಲೆಯಾಗುತ್ತೆ ಅಂತ ಫಾರೂಕ್ ಕೆಂಡಕಾರಿದ್ರು. ಬಡವರ ಮಕ್ಕಳ ಹತ್ಯೆ ಆದ್ರೆ ರಾಜಕಾರಣಿಗಳ ಹಾದಿ ಸುಗಮವಾಗುತ್ತೆ ಅಂತ ಫಾಜಿಲ್ ತಂದೆ ಫಾರೂಕ್ ಕಿಡಿಕಾರಿದ್ದಾರೆ. ಜಾತಿ ಮತದ ಆಧಾರದಲ್ಲಿ ಚುನಾವಣೆ ಎದುರಿಸಿ ಗೆದ್ದು ಹೋಗ್ತಾರೆ. ಚುನಾವಣೆ ನಂತರ 4 ವರ್ಷ ಯಾವುದೇ ಗಲಾಟೆ ನಡೆಯುವುದಿಲ್ಲ. ಚುನಾವಣೆ ಬಂದಾಗ ಮಾತ್ರ ನಮ್ಮಂತಹ ಬಡವರ ಮಕ್ಕಳ ಹತ್ಯೆ ಆಗುತ್ತೆ. ನಮಗೆ ಗೊತ್ತಿರೋದು ಗಂಡು ಹೆಣ್ಣು ಎಂಬುವ 2 ಜಾತಿ ಮಾತ್ರ. ಸರ್ಕಾರ ಹಿಂದೂ ಮುಸ್ಲಿಂ ಎಂದು ವಿಭಜಿಸಿ ಮತ ಗಳಿಸ್ತಾರೆ ಅಂತ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ತಮ್ಮ ರಾಜಕೀಯ ಸಾಧನೆಗಾಗಿ ಬಡವರ ಮಕ್ಕಳು ಸಾಯ್ತಾರೆ ಅಂತ ಹೇಳಿದ ಫಾಜಿಲ್ ತಂದೆ ಫಾರೂಕ್, ನಾವು ಬಡವರಾಗಿರೋದ್ರಿಂದ ಸರ್ಕಾರ ಜಿಲ್ಲಾಡಳಿತಕ್ಕೆ ಕಾಣಿಸಲ್ಲ. ತಮ್ಮ ಮನೆಗೆ ಭೇಟಿ ನೀಡದ ಸಿಎಂ ಬೊಮ್ಮಾಯಿ ಮತ್ತು ಡಿಸಿ ವಿರುದ್ಧ ಫಾರೂಕ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜಿಲ್ಲಾಧಿಕಾರಿ ಅವರಿಗೆ ಇದು ಗೊತ್ತಿಲ್ಲ. ಮಂಗಳೂರಿನ ಸುರತ್ಕಲ್ನಲ್ಲಿ ಕೊಲೆಯಾದ ಫಾಜಿಲ್ ಮನೆಗೆ ಭದ್ರತೆ ಒದಗಿಸದಿದ್ದಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುರತ್ಕಲ್ನ ಮಂಗಳಪೇಟೆಯಲ್ಲಿರುವ ಫಾಜಿಲ್ ನಿವಾಸ, ಮಸೀದಿ ಸೇರಿ ಹಲವೆಡೆ ಯಾವುದೇ ಪೊಲೀಸ್ ಭದ್ರತೆ ನೀಡಿಲ್ಲ. ಫಾಜಿಲ್ ಮನೆಗೆ ಸಿಎಂ ಆಗಲಿ ಡಿಸಿ ಆಗಲಿ ಭೇಟಿ ನೀಡಿಲ್ಲ. ಯಾರು ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ. ಸರ್ಕಾರ ಯಾಕೆ ಹೀಗೆ ತಾರತಮ್ಯ ಮಾಡ್ತಿದೆ ಅಂತ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಕರಾವಳಿಯಲ್ಲಿ ಸರಣಿ ಹತ್ಯೆಯಿಂದ ಎಚ್ಚೆತ್ತ ಚಿಕ್ಕಮಗಳೂರು ಪೊಲೀಸರು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಪ್ರವಾಸಿಗರು ಹೊರ ಜಿಲ್ಲೆಗಳ ವಾಹನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರವಾಸಿಗರ ವಿವರ ಜಿಲ್ಲಾಡಳಿತಕ್ಕೆ ನೀಡುವಂತೆ ಸೂಚನೆ ನೀಡಿದ್ದು, ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರಿಗೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗೆ ಬರುವ ವಾಹನಗಳ ಮೇಲೂ ತೀವ್ರ ನಿಗಾ ವಹಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಕರ ಸರಣಿ ಹತ್ಯೆಯಾಗಿರೋದ್ರಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ನಾಡಿನ ಯುವಕರಿಗೆ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಈ ಸರ್ಕಾರದಿಂದ ನ್ಯಾಯ ನಿರೀಕ್ಷಿಸಲು ಸಾಧ್ಯವಿಲ್ಲ. ರಾಜ್ಯ ಸರ್ಕಾರದ ವರ್ತನೆ ಇನ್ನಷ್ಟು ಹಿಂಸೆ ಸೃಷ್ಟಿಸುವಂತಿದೆ. ಸರ್ಕಾರದ ವರ್ತನೆ ಶಾಂತಿ ಸುವ್ಯವಸ್ಥೆ ಸ್ಥಾಪಿಸುವ ಕಡೆಯಿಲ್ಲ. ಮುಗ್ಧರ ಹೆಣ ಬಿದ್ರೆ ರಾಜಕೀಯ ನಡೆಯುತ್ತೆ ಎಂದು ಭಾವಿಸಿದ್ದಾರೆ. ಕ್ರೂರ ಮನಸ್ಥಿತಿಯ ಸಿಎಂ, ಬೇಜವಾಬ್ದಾರಿ ನಡವಳಿಕೆಯ ಗೃಹ ಮಂತ್ರಿಯನ್ನ ರಾಜ್ಯ ಇದುವರೆಗೆ ಕಂಡಿರಲಿಲ್ಲ ಅಂತ ಪತ್ರದಲ್ಲಿ ಸಿದ್ದರಾಮಯ್ಯ ಉಲ್ಲೇಖಿಸಿದ್ದಾರೆ. ಫಾಜಿಲ್ ಅಂತ್ಯಕ್ರಿಯೆ ಶಾಂತಿಯುತವಾಗಿ ನಡೆದಿದೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ. ಫಾಜಿಲ್ ಹತ್ಯೆ ಆರೋಪಿಗಳ ಪತ್ತೆಗಾಗಿ 4 ರಿಂದ 5 ತಂಡ ರಚನೆ ಮಾಡಲಾಗಿದ್ದು, ಪೊಲೀಸ್ ತಂಡಗಳಿಂದ ಆರೋಪಿಗಳ ಪತ್ತೆ ಕಾರ್ಯ ನಡೆದಿದೆ. ಶೀಘ್ರದಲ್ಲಿ ಆರೋಪಿಗಳನ್ನ ಬಂಧಿಸಲಾಗುವುದು. ಅಹಿತಕರ ಘಟನೆ ನಡೆಯದಂತೆ ನಿಷೇಧಾಜ್ಞೆ ಮುಂದುವರಿಯಲಿದೆ. ಅಗತ್ಯ ಸೇವೆ ಹೊರತುಪಡಿಸಿ ಉಳಿದ ಸೇವೆಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಿಳಿಸಿದ್ದಾರೆ. ಸರಣಿ ಕೊಲೆಗಳ ಬಳಿಕ ಕರಾವಳಿಯಲ್ಲಿ ಕಟ್ಟೆಚ್ಚರ ವಹಿಸಿದ್ದು ಹೇಗೆ? ದಕ್ಷಿಣ ಕನ್ನಡದಲ್ಲಿ ಟಫ್ ರೂಲ್ಸ್ ಜಾರಿ. ಸೋಮವಾರ ಬೆಳಗ್ಗೆ 8 ಗಂಟೆಯವರೆಗೆ ಬಾರ್ ಬಂದ್ ಆಗಿರೋದು ಎಲ್ಲೆಲ್ಲಿ? ನೋಡೋಣ ಕಟ್ಟೆಚ್ಚರ ನ್ಯೂಸ್ ಟಾಪ್ 9 ನಲ್ಲಿ. ಅಗತ್ಯ ವಸ್ತುಗಳು ಬಿಟ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಏನೇನೂ ಸಿಗೋದಿಲ್ಲ. ಆಸ್ಪತ್ರೆ, ಔಷಧಿ ಹಾಗೂ ಇತರ ತುರ್ತು ಸೇವೆ ಹೊರತುಪಡಿಸಿ ಎಲ್ಲವೂ ಬಂದ್ ಆಗಿದೆ. ಹೀಗಾಗಿ ವೀಕೆಂಡ್ ನಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಮನೆಯಲ್ಲಿ ಕಾಲ ಕಳೆಯೋಣ ಅಂತ ಪ್ಲಾನ್ ಮಾಡಿಕೊಂಡಿದ್ದವರು ಪ್ಲಾನ್ ಚೇಂಜ್ ಮಾಡಿಕೊಳ್ಳಿ. ಯಾಕಂದ್ರೆ ಇವತ್ತಿನಿಂದ ಸೋಮವಾರ ಬೆಳಿಗ್ಗೆ 8 ಗಂಟೆ ತನಕ ಬಾರ್ಗಳು ಕಂಪ್ಲೀಟ್ ಬಂದ್ ಆಗಲಿದೆ. ಬರೀ ಬಾರ್ ಒಂದೇ ಅಲ್ಲ ಕಣ್ರಿ, ಅಗತ್ಯ ವಸ್ತುಗಳು ಬಿಟ್ರೆ ಏನೇನೂ ಸಿಗಲ್ಲ. ಸಾಲು ಸಾಲು ಹತ್ಯೆಯಿಂದ ಕರಾವಳಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಹೈ ಅಲರ್ಟ್ ಘೋಷಿಸಿದ್ದಾರೆ.
ಮುಂದಿನ 2 ದಿನ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಸ್ತಬ್ಧವಾಗಲಿದೆ. ಅಂಗಡಿ, ವಾಣಿಜ್ಯ ಸಂಕೀರ್ಣಗಳು ಕ್ಲೋಸ್ ಆಗಲಿದೆ. ಮಾಲ್, ಚಿತ್ರಮಂದಿರ, ಸಿನಿಮಾ ಹಾಲ್, ಪಬ್ಗಳು ಬಂದ್ ಮಾಡಲಾಗಿದೆ. ಮುಖ್ಯವಾಗಿ ಮನೆಯಿಂದ ಹೊರಬರೋರು ರೀಸನ್ ಇಲ್ಲದೆ ಬರುವಂತಿಲ್ಲ. ಒಂದು ವೇಳೆ ಸುಮ್ಸುಮ್ಮನೆ ಓಡಾಡಿದ್ರೆ ಕಠಿಣ ಕ್ರಮ ಫಿಕ್ಸ್ ಆಗಲಿದೆ. ಇತ್ತ ತುರ್ತು ಸಂದರ್ಭದಲ್ಲಿ ಬಸ್, ಆಟೋ, ಟ್ಯಾಕ್ಸಿ ಸಂಚಾರಕ್ಕೆ ಅವಕಾಶ ಇದೆ. ಉತ್ತರ ಕನ್ನಡ ಬಂದಿದ್ರೂ ಸಹ ಅವಶ್ಯಕ ವಸ್ತುಗಳ ಸಾಗಾಣಿಕೆ ಮಾತ್ರ ವಾಹನಗಳ ಬಳಕೆ ಮಾಡಬೇಕು. ಮುಖ್ಯವಾಗಿ ಈಗಾಗಲೇ ಫಿಕ್ಸ್ ಆಗಿರೋ ಎಲ್ಲಾ ಸಭೆ, ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಸಂಸ್ಥೆಗಳಿಗೆ ಸಂಬಂಧಿಸಿದ ಉತ್ಸವ, ಜಾತ್ರೆಗೂ ಬ್ರೇಕ್ ಬಿದ್ದಿದೆ. ಇನ್ನು ಹೋಟೆಲ್ನಲ್ಲಿ ಪಾರ್ಸಲ್ಗೆ ಅವಕಾಶ ಇದೆಯಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಆದೇಶ ಮಾಡಿದ್ದಾರೆ. ಎಚ್ಚೆತ್ತುಕೊಂಡಿರೋ ಸುರತ್ಕಲ್ ಪೊಲೀಸರು ರೂಟ್ ಮಾರ್ಚ್ ಮಾಡಿದ್ದಾರೆ. ಮಂಗಳೂರು ಕಮಿಷನರ್ ಶಶಿಕುಮಾರ್ ಮಾರ್ಗದರ್ಶನದಲ್ಲಿ ರೂಟ್ ಮಾರ್ಚ್ ಮಾಡಲಾಗಿದ್ದು, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಎಚ್ಚರಿಕೆ ಕೊಡಲಾಗಿದೆ. ಸಾಲು ಸಾಲು ಕೊಲೆಗಳಿಂದ ಕರಾವಳಿ ಜನತೆ ಕಂಗಾಲಾಗಿ ಹೋಗಿದ್ದಾರೆ. ಕಡಲ ತಡಿಯಲ್ಲಿ ನೆತ್ತರೋಕುಳಿ ಆಗುತ್ತಿದೆ. ಇಷ್ಟೇ ಅಲ್ಲದೆ ಕೇಕೆ ಹಾಕಿರೋ ಪಾಪಿಗಳು ಪರಾರಿಯಾಗಿದ್ದು, ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಕರಾವಳಿಯಲ್ಲಿ 10 ದಿನಗಳಲ್ಲಿ 3 ಕೊಲೆಗಳಾಗಿ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದ. ಹೀಗಾಗಿ ಧಾರ್ಮಿಕ ಮುಖಂಡರ ಸಭೆಯನ್ನು ಕೂಡ ಕರೆದು ಮಾತನಾಡ್ತೀನಿ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಈಗಾಗಲೇ ಪ್ರವೀಣ್ ಹತ್ಯೆ ಎನ್ಐಎಗೆ ಕೊಡುವ ಬಗ್ಗೆ ಘೋಷಿಸಿರುವ ಸಿಎಂ ಈ ಬಗ್ಗೆ ಗೃಹ ಇಲಾಖೆ ಎನ್ಐಎಗೆ ವಹಿಸುವ ಕುರಿತು ಪತ್ರ ವ್ಯವಹಾರ ನಡೆಸಲಿದೆ ಅಂತ ತಿಳಿಸಿದ್ದಾರೆ. ಫಾಜಿಲ್ ಹತ್ಯೆ ಪತ್ತೆಗೂ ಕೂಡ ತಂಡಗಳ ರಚನೆ ಮಾಡಲಾಗ್ತದೆ. ಸ್ವಲ್ಪ ಸಮಯ ಸಿಕ್ಕ ತಕ್ಷಣ ಖಂಡಿತವಾಗಿಯೂ ಧಾರ್ಮಿಕ ಮುಖಂಡರ ಸಭೆಯನ್ನ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಒಂದು ಶಾಂತಿ ಸಭೆಗಳನ್ನ ಮಾಡ್ತೀವಿ. ಯುವ ಮೋರ್ಚಾ ಕಡೆಯಿಂದ ಪ್ರವೀಣ್ ಕುಟುಂಬಕ್ಕೆ 15 ಲಕ್ಷ ಧನ ಸಹಾಯ ಮಾಡಿದ್ದೇವೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಕುಟುಂಬಕ್ಕೆ ಮನೆ ಕಟ್ಟಿಕೊಡಬೇಕೆಂಬ ಆಸೆ ಪ್ರವೀಣ್ಗೆ ಇತ್ತು. 25 ಲಕ್ಷ ಹಣ ಈಗಾಗಲೇ ರಾಜ್ಯಾಧ್ಯಕ್ಷರು ನೀಡಿದ್ದಾರೆ. ಸಮಸ್ತ ಕಾರ್ಯಕರ್ತರಿಗೆ ವಿಶ್ವಾಸದ ಒಂದು ಮಾತು ಹೇಳ್ತೇನೆ. ಇಸ್ಲಾಮಿ ಜಿಹಾದಿಗಳಿಗೆ ಮೂಲೋತ್ಪಾಟನೆ ಮಾಡೋದಕ್ಕೆ 100ಕ್ಕೆ 100 ಬದ್ಧತೆಯಿಂದ ಸರ್ಕಾರ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಯುದ್ಧ ಇಂದು ನಾಳೆಗೆ ಮುಗಿಯೋದಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಯುದ್ಧ ಇವತ್ತು ನಾಳೆಗೆ ಮುಗಿಯೋದಲ್ಲ. ಆರೋಪಿಗಳನ್ನ ಗಲ್ಲಿಗೇರಿಸುವಂತೆ ಒತ್ತಾಯ ಮಾಡಿದ್ದು ಯಾರು? ಹಂತಕರನ್ನ ಸುಮ್ಮನೆ ಬಿಡಬಾರದು ಅಂತ ಕಹಳೆ ಮೊಳಗಿಸಿದ್ದು ಯಾರು? ಇನ್ನು ಯೋಜನೆಗೆ ಸಿದ್ದರಾಮಯ್ಯ ಬರೆದಂತ ಸುದೀರ್ಘ ಪತ್ರದಲ್ಲಿ ಏನೇನಿದೆ ನೋಡೋಣ. ಕರಾವಳಿ ಕೆಂಡ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಾದ್ಯಂತ ಪ್ರವೀಣ್ ಹತ್ಯೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಮೈಸೂರಿನಲ್ಲೂ ಬಿಜೆಪಿ ಯುವ ಮುಖಂಡರು ಪ್ರವೀಣ್ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಮೈಸೂರು ಜಿಲ್ಲೆ ಹುಣಸೂರು ಪಟ್ಟಣದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಆರೋಪಿಗಳನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿದ್ರು. ಅಷ್ಟೇ ಅಲ್ಲದೆ ಹುಣಸೂರಿನ ಬಿಜೆಪಿ ಪದಾಧಿಕಾರಿಗಳು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಇಡೀ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ಕೇಳಿ ಬರ್ತಿದೆ. ಪ್ರವೀಣ್ ಹತ್ಯೆ ಖಂಡಿಸಿ ನಿನ್ನೆ ತುಮಕೂರು ಜಿಲ್ಲೆಯ ತಿಪಟೂರು ಬಂದ್ಗೆ ಕರೆ ನೀಡಲಾಗಿತ್ತು. ತುಮಕೂರು ಜಿಲ್ಲೆ ತಿಪಟೂರು ನಗರ ಬಂದ್ಗೆ ಬಜರಂಗ ದಳ, ಹಿಂದೂ ರಕ್ಷಣಾ ವೇದಿಕೆಯಿಂದ ಬಂದ್ಗೆ ಕರೆ ಕೊಡಲಾಗಿತ್ತು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವ್ಯಾಪಕ ಬೆಂಬಲ ನೀಡಲಾಗಿದೆ. ತಿಪಟೂರಿನ ಬಿಎಚ್ ರಸ್ತೆಯಲ್ಲಿರುವ ಬಹುತೇಕ ಅಂಗಡಿಗಳು ಬಂದ್ ಆಗಿದ್ವು. ಪ್ರವೀಣ್ ಹತ್ಯೆಯಿಂದಾಗಿ ಕುಟುಂಬಸ್ಥರು ನೋವಿನಲ್ಲಿ ಕ್ಷಣ ಕ್ಷಣವನ್ನ ಕಡಿತಿದ್ದಾರೆ. ಪ್ರವೀಣ್ ಸಾವನ್ನ ಮನೆಯವರಿಗೆ ಅರಗಿಸಿಕೊಳ್ಳಲಾಗ್ತಿಲ್ಲ. ಮನೆ ಜವಾಬ್ದಾರಿಯನ್ನ ಪ್ರವೀಣ್ ನೋಡಿಕೊಳ್ತಿದ್ದ. ಆದ್ರೀಗ ಆತನಿಲ್ಲದೆ ಮನೆ ಅನಾಥವಾಗಿದೆ. ಅವರನ್ನ ಕೊಲೆ ಮಾಡಿದವರು ಜಾರಿ ಆಗಿದ್ರು ಸುಮ್ಮನೆ ಬಿಡಬಾರದು. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಮೃತ ಪ್ರವೀಣ್ ಸಹೋದರಿ ಸುಷ್ಮಿತಾ TV9 ಬಳಿ ಅಳಲನ್ನ ತೋಡಿಕೊಂಡ್ರು. ಸಹೋದರನ ದೇಶ ಪ್ರೇಮವನ್ನ ಪ್ರವೀಣ್ ನೆಟ್ಟಾರು ಸಹೋದರಿಯರು ಕೊಂಡಾಡಿದ್ದಾರೆ. ಅಪ್ರತಿಮ ದೇಶಭಕ್ತನಾಗಿದ್ದ ಪ್ರವೀಣ್ ಅಂತ ಸಹೋದರಿಯರು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿಯನ್ನ ದೇವರಂತೆ ಪೂಜಿಸುತ್ತಿದ್ದಂತೆ ಮೃತ ಪ್ರವೀಣ್ ಮೋದಿ ಭಾವಚಿತ್ರಕ್ಕೆ ಪ್ರತಿನಿತ್ಯ ವಂದಿಸಿಯೇ ಮುಂದಿನ ಕೆಲಸವನ್ನ ಮಾಡ್ತಿದ್ದ. ಸಮಾಜ ಸೇವೆಗಾಗಿಯೇ ಬಹಳಷ್ಟು ಪ್ರಶಸ್ತಿ ಹಾಗೂ ಪ್ರಶಂಸನಾ ಪತ್ರಗಳನ್ನ ಯುವ ನಾಯಕ ಪ್ರವೀಣ್ ಪಡೆದುಕೊಂಡಿದ್ದ. ಕರಾವಳಿಯಲ್ಲಿ 3 ಕೊಲೆಗಳ ಬಳಿಕ ಬೆಂಗಳೂರಲ್ಲಿ ಹೈಲೈಟ್. ಇನ್ನು ಪ್ರವೀಣ್ ಕೊಲೆಗೆ ಅಂತಾರಾಜ್ಯ ನಂಟು ಬೆಳೆದಿದ್ದು ಹೇಗೆ? ತತ್ಕ್ಷಣದಲ್ಲಿ ಸರ್ಕಾರ ತೆಗೆದುಕೊಳ್ಳಬಹುದಾದಂತಹ ಕಟ್ಟೆಚ್ಚರಗಳಾದ್ರೂ ಏನು ನೋಡೋಣ. ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕರಾವಳಿಯಲ್ಲಿ ಸಾಲು ಸಾಲು ಹತ್ಯೆ ಪ್ರಕರಣ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ.
ಸೂಕ್ಷ್ಮ ಪ್ರದೇಶಗಳಲ್ಲಿ ಖಾಕಿ ಪಡೆ ಬೀಡು ಬಿಟ್ಟಿದೆ. ಕರಾವಳಿಯಲ್ಲಿ ನಡೆಯುತ್ತಿರುವ ಸಾಲು ಸಾಲು ಹತ್ಯೆಗಳು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇಡೀ ರಾಜ್ಯದ ಎಲ್ಲೆಡೆ ಖಾಕಿ ಹೈ ಅಲರ್ಟ್ ಆಗಿದ್ದು, ರಾಜ್ಯ ರಾಜಧಾನಿಯಲ್ಲಿ ಪೊಲೀಸರು ತುಸು ಹೆಚ್ಚೆ ಮುತುವರ್ಜಿ ವಹಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನ ಎಲ್ಲೆಡೆ ಖಾಕಿ ಹೈ ಅಲರ್ಟ್ ಆಗಿದ್ದು, ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ ಕೈಗೊಳ್ಳಲಾಗಿದೆ. ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆಯಾ ವಲಯದ ಡಿಸಿಪಿ ಕಟ್ಟೆಚ್ಚರವನ್ನ ನೀಡಲಾಗಿದೆ. ಈಗಾಗಲೇ ಎಲ್ಲಾ ವಲಯದ ಡಿಸಿಪಿಗಳ ಜೊತೆ ನಗರ ಪೊಲೀಸ್ ಆಯುಕ್ತರು ಸಭೆ ನಡೆಸಿದ್ದಾರೆ. ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಯಾವುದೇ ಅಹಿತಕರ ಘಟನೆ ನಡೆಯದೇ ಇರೋ ಹಾಗೆ ಕಟ್ಟೆಚ್ಚರ ವಹಿಸಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಹೇಳಿದ್ದಾರೆ. ಕರಾವಳಿಯಲ್ಲಿ ಸರಣಿ ಹತ್ಯೆ ಬಳಿಕ ಎಚ್ಚೆತ್ತ ಪೊಲೀಸರು ಕೆಲವೊಂದು ನಿರ್ದಿಷ್ಟ ಪ್ರದೇಶಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಗರಕ್ಕೆ ಬರುವ ಮತ್ತು ಹೋಗುವವರ ಮೇಲೆ ಬೆಂಗಳೂರು ಪೊಲೀಸರು ಕಣ್ಣಿಟ್ಟಿದ್ದು, ಭದ್ರತೆಗೆ ಬೇಕಾದ ಅಷ್ಟು ಕ್ರಮವನ್ನ ಕೈಗೊಂಡಿದ್ದಾರೆ. ಮಂಗಳೂರಿನಲ್ಲಿ ಹತ್ಯೆ ಮಾಡಿದ ಬಳಿಕ ಆರೋಪಿಗಳು ಬೆಂಗಳೂರಿಗೆ ಬಂದು ತಲೆಮರೆಸಿಕೊಂಡಿರೋ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮಸೂದ್, ಪ್ರವೀಣ್ ಮತ್ತು ಫಾಜಿಲ್ ಹತ್ಯೆ ಪ್ರಕರಣದ ಬಳಿಕ ಈಗ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಭದ್ರತಾ ಗಮನ ಕೇಂದ್ರೀಕರಿಸಲು ಹೊರಟಿದೆ. ಹೀಗಾಗಿ ಅಂತಾರಾಜ್ಯ ನಂಟಿನ ಕಾರಣಕ್ಕಾಗಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಪ್ರವೀಣ್ ಹತ್ಯೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯಲು ಡಿಜಿಪಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದು, ಮಾಹಿತಿ ಸಂಗ್ರಹದ ಬಳಿಕ ಗೃಹ ಇಲಾಖೆ ಎನ್ಐಎ ತನಿಖೆ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿದೆ. ಕೇರಳ ಗಡಿಭಾಗದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ 55 ರಸ್ತೆಗಳ ನಿರ್ವಹಣೆ ಮಾಡಬೇಕಿದೆ. ಅಗತ್ಯವಿದ್ದಲ್ಲಿ ನಿರ್ಬಂಧ ಹೇರಿಕೆಯಂತಹ ಕ್ರಮ ಕೈಗೊಳ್ಳಬೇಕಿದೆ. ಕೇರಳ ಗಡಿಯಲ್ಲಿ 2 ರಾಜ್ಯ ಸಂಪರ್ಕಿಸುವ ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಬೇಕು. ಕೇರಳ ಗಡಿಯಲ್ಲಿ ಚೆಕ್ ಪೋಸ್ಟ್ ತೆರೆಯಬೇಕು. ಸೂಕ್ಷ್ಮ ಊರುಗಳಲ್ಲಿ ತಾತ್ಕಾಲಿಕ ಪೊಲೀಸ್ ಕ್ಯಾಂಪ್ ರಚಿಸಬೇಕು. ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಖಾಲಿ ಹುದ್ದೆಗಳನ್ನು ತುಂಬಲು ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ರಾತ್ರಿ ಗಸ್ತು ಹೆಚ್ಚಳ ಮಾಡಬೇಕು ಅಂತ ಪೊಲೀಸರನ್ನ ನಿಯೋಜನೆ ಮಾಡಬೇಕಿದೆ. ಇದಲ್ಲದೆ ಸುರತ್ಕಲ್ನಲ್ಲಿ ನಿನ್ನೆ ರಾತ್ರಿ ನಡೆದ ಫಾಜುಲ್ ಹತ್ಯೆಯ ತನಿಖೆಗೆ ತಂಡಗಳನ್ನು ರಚಿಸಿ ತನಿಖೆ ಪ್ರಾರಂಭ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಧಾರ್ಮಿಕ ಮುಖಂಡರನ್ನ ಕರೆದು ಶಾಂತಿ ಸಭೆಗಳನ್ನು ನಡೆಸುವ ನಿರ್ಧಾರಗಳನ್ನು ಕೂಡ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇನ್ನು ರಾಜ್ಯದಲ್ಲಿ ಸಮಾಜ ವಿರೋಧಿ ಶಕ್ತಿಗಳನ್ನ ಮಟ್ಟ ಹಾಕಲು ಈಗಿರುವ ವ್ಯವಸ್ಥೆಗಳನ್ನ ಸುಧಾರಿಸಿ ಆಂಟಿ ಟೆರರಿಸಂ ಸ್ಕ್ವಾಡ್ ರಚಿಸುವ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿರುವ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬಹುದು. ಇದಲ್ಲದೆ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಕಾನೂನು ಮತ್ತಷ್ಟು ಬಲಪಡಿಸಲು ಮುಂಬರುವ ಅಧಿವೇಶನದಲ್ಲಿ ವಿಧೇಯಕ ಜಾರಿಗೂ ಮುಂದಾಗುವ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ಸರಣಿ ಕೊಲೆಗಳ ಮಧ್ಯೆ ಪಿಎಫ್ಐಯನ್ನ ನಿಷೇಧ ಮಾಡಬೇಕು ಎಂಬ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಆದರೆ ಇದನ್ನ ನಿಷೇಧ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಹೀಗಾಗಿ ಸೂಕ್ತ ಮತ್ತು ದೃಢ ದಾಖಲೆಗಳಿದ್ರೆ ನಿಷೇಧದ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾತ್ರ ಮಾಡಬಹುದಾಗಿದೆ. ಈ ಮಧ್ಯೆ ಉತ್ತರ ಪ್ರದೇಶ ಮಾದರಿಯಲ್ಲಿ ಬುಲ್ಡೋಸರ್ ಅಭಿಯಾನ ನಡೆಸುವ ಬಗ್ಗೆ ರಾಜ್ಯ ಸರ್ಕಾರ ಹೇಳುತ್ತಿದೆಯಾದರೂ ರಾಜ್ಯದಲ್ಲಿ ಅದನ್ನು ಅನುಷ್ಠಾನಗೊಳಿಸುವುದು ಹೇಳಿದಷ್ಟು ಸುಲಭವಲ್ಲ. ಚುನಾವಣಾ ವರ್ಷದಲ್ಲಿ ವಿಪಕ್ಷಗಳು ಅದನ್ನೇ ಅಸ್ತ್ರವಾಗಿಸುವ ಅರಿವು ಕೂಡ ಇರೋದ್ರಿಂದ ಸದ್ಯಕ್ಕೆ ಬುಲ್ಡೋಸರ್ ಕ್ರಮ ದೂರದ ಮಾತು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.